So note first one question. Who had established the four matas or monatic in our four corners of India? ಶಂಕರಾಚಾರ್ಯರು. ಸೊ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರಿ ನಾಲ್ಕು ಮಠಗಳನ್ನು? ನಾಲ್ಕು ದಿಕ್ಕುಗಳಲ್ಲಿ, ಉತ್ತರಕ್ಕೆ, ದಕ್ಷಿಣಕ್ಕೆ, ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಶಂಕರಾಚಾರ್ಯರು ಮಾಡಿದ್ದಾರೆ, ಹೌದಿಲ್ರಿ? ಸೊ ದಕ್ಷಿಣಕ್ಕೆ ಅಂದರೆ ಯಾವ ಕಡೆ ಬರುತ್ತೆ ರೀ? ದಕ್ಷಿಣದ ಮಠ ಅಂದರೆ ಯಾವುದು? ಶೃಂಗೇರಿ ದಕ್ಷಿಣಕ್ಕೆ ಅದ ರೀ. ನಾಲ್ಕು ದಕ್ಷಿಣ ಅದಾವಲ್ರಿ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ನಾಲ್ಕು ಕಡೆ ಏನು ಮಾಡಿದ್ದಾರೆ ಅವರ ಮಠಗಳನ್ನು ಸ್ಥಾಪಿಸಿದ್ದಾರೆ ರೀ. ಹೋಗಲಿ, ಗೊತ್ತಿಲ್ಲ ಅಂದ್ರೆ ಸೊ ಇಲ್ಲಿ ಆಪ್ಷನ್ಸ್ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು, ಭಾಸ್ಕರಾಚಾರ್ಯರು ಅಂತ ಅದಾರ ರೀ. ಹಾಗಾದ್ರೆ ಶಂಕರಾಚಾರ್ಯರ ಯಾವ ಇದನ್ನು ಒಂದು ಪಂಥವನ್ನು ಸ್ಟಾರ್ಟ್ ಮಾಡಿದ್ರಿ ಅವರು? ಶಂಕರಾಚಾರ್ಯರ ಪಂಥ ಯಾವ್ದು ರೀ? ಅದ್ವೈತ. ಶಂಕರಾಚಾರ್ಯರು ಅದ್ವೈತ ಹೇಳಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು 3 ಜನ ಅದಾರ, ಹೌದಿಲ್ರಿ ಅವ್ರು? ಹಾಂ, ರಾಮಾನುಜಾಚಾರ್ಯರು ಯಾವ ಪಂಥವನ್ನು ಸ್ಥಾಪಿಸಿದಾರಂದ್ರೆ ವಿಶಿಷ್ಟಾದ್ವೈತ, ಹೌದ್ರಿ? ಶಂಕರಾಚಾರ್ಯರು ಹೇಳ್ರಿ ಅದ್ವೈತ. ನೆಕ್ಸ್ಟ್ ಒನ್ ಉಳಿದವ್ರು ಯಾರ್ರಿನ? ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಯಾವ ಪಂಥವನ್ನು ಸ್ಥಾಪಿಸಿದ್ರಿ? ದ್ವೈತ, ಸರಿನಾ? ಮತ್ತು ಬಸವಣ್ಣವರೊಬ್ಬರು ಅದಾರ್ರಿ, ಅವರು ಯಾವ ಪಂಥವನ್ನು ಸ್ಥಾಪಿಸಿದ್ರಿ? ಶಕ್ತಿ ವಿಶಿಷ್ಟಾದ್ವೈತ. ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ರೀ. ಹೂ ಫೌಂಡೆಡ್ ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಯಾರು? ಯಾರ್ರಿ? ಗೋಪಾಲಕೃಷ್ಣ ಗೋಖಲೆ. ಸೊ ಯಾವ ಇಯರ್ದಾಗ ಸ್ಥಾಪನೆ ಮಾಡಿದರು ಗೋಪಾಲಕೃಷ್ಣ ಗೋಖಲೆ ಅವರು? ಸರ್ವೆಂಟ್ಸ್ ಆಫ್ ಇಂಡಿಯಾ ಸ್ಥಾಪನೆದು ಮಾಡಿದ್ದು ಯಾವ ವರ್ಷ? 1905 ಸ್ಥಾಪನೆ ಮಾಡಿದ್ರಿ. ಸೊ ನೆಕ್ಸ್ಟ್ ಒನ್ ಥರ್ಡ್ ಕ್ವಶನ್. ಸಾಯಿಲ್ ಎರೋಷನ್ ಈಸ್ ಕಾಸ್ಡ್ ಡ್ಯೂ ಟು ಅಂದ್ರೆ ಮಣ್ಣಿನ ಸವಕಳಿ ಯಾವುದರಿಂದ ಆಗುವುದು ಅಂತ ಕೊಟ್ಟಿದ್ದಾರೆ ಅವರು. ಆಪ್ಷನ್ ಎ ರ್ಯಾಪಿಡ್ ಅರ್ಬನೈಜೇಷನ್, ಆಪ್ಷನ್ ಬಿ ಕಟ್ಟಿಂಗ್ ಆಫ್ ಟ್ರೀಸ್, ಆಪ್ಷನ್ ಸಿ ಅವರ್ ಗ್ರೇಸಿಂಗ್ ಬೈ ಆನಿಮಲ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಫ್ಯಾಕ್ಟರ್ಸ್. ಆಲ್ ಆಫ್ ದಿ ಅಬೋವ್ ಫ್ಯಾಕ್ಟರ್ಸ್ ಅಂದ್ರೆ ರೀ ನಗರೀಕರಣ, ಮರಗಳ ಕತ್ತರಿಸುವಿಕೆ ಹಾಗೂ ಪ್ರಾಣಿಗಳ ಸಾಕುವಿಕೆ ಅತಿ ಹೆಚ್ಚಾಗಿ ಆಗೋದ್ರಿಂದ ಏನಾಕೈತ್ರಿ? ಮಣ್ಣಿನ ಸವಕಳಿ ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ಒನ್ ಫೋರ್ತ್ ಒನ್. ಜಾಯಿಂಟ್ ಸ್ಟ್ರೀಮ್ ಆಫ್ ಗಂಗಾ ಆ್ಯಂಡ್ ಬ್ರಹ್ಮಪುತ್ರ ಈಸ್ ನೌನ್ ಬೈ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಸೇರೋ ಒಂದು ಸ್ಥಳಕ್ಕೆ ಏನಂತ ಕರೀತಾರ ಅಂತ ಕೇಳಿದಾರೆ? ಏನು ಕರೀತಾರೆ? ಆಪ್ಷನ್ ಎ ಮ್ಯಾಗ್ನಾ, ಸಾಂಗ್ಪೋ, ಪದ್ಮ, ಜಮುನಾ. ಮೇಘನಾ ಏನಂತ ಕರೀತಾರೆ ಆ ಸ್ಥಳಕ್ಕೆ? ಮೇಘನಾ ಅಂತ ಹೇಗೆ ಕರೀತಾರೆ. ನೆಕ್ಸ್ಟ್ ಒನ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಕಮ್ಸ್ ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಮಿನಿಸ್ಟ್ರಿ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ? ಕೇಂದ್ರೀಯ ಚಲನಚಿತ್ರ ಮಂಡಳಿಯು, ಭಾರತದ ಚಲನಚಿತ್ರ ಮಂಡಳಿ ಯಾರ ಅಧೀನದಡಿಯಲ್ಲಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವುದು ಅಂತ ಕೇಳ್ತಾರೆ ಅವರು. ಸೊ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಟೂರಿಸಮ್ ಆ್ಯಂಡ್ ಕಲ್ಚರ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಹೇಳ್ರಿ ಎಲ್ಲಿಂದ ತಗೋತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂದ ಚಲನಚಿತ್ರ ಮಂಡಳಿಯವರು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳುತ್ತಾರೆ. ನೆಕ್ಸ್ಟ್ ವಿತ್ ವಿಚ್ ರಿಲಿಜನ್ ಆರ್ ದಿ ದಿಲ್ವಾರ ಟೆಂಪಲ್ಸ್ ಆರ್ ಅಸೋಸಿಯೇಟೆಡ್? ದಿಲ್ವಾರ ಮಂದಿರಗಳು ಯಾವ ಧರ್ಮಕ್ಕೆ ಸ್ಥಿತವಾಗಿವೆ ಅಂತ ಕೇಳಿದ್ದಾರೆ. ಯಾವುದ್ರಿ? ಜೈನ. ಜೈನ ಧರ್ಮದ ಪವಿತ್ರ ಸ್ಥಳ ಅಂದರೆ ಯಾವುದ್ರಿ? ದಿಲ್ವಾರ ಜೈನ್ ಟೆಂಪಲ್. ಎಲ್ಲಿ ಲೊಕೇಟೆಡ್ ಆಗ್ಯದ ರೀ ಅದು? ದಿಲ್ವಾರ ಜೈನ್ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ಮೌಂಟ್ ಅಬು. ಯಾವ ರಾಜ್ಯ? ರಾಜಸ್ಥಾನ್. ಸೊ ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಆನ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ಆಫ್ ಇಂಡಿಯಾ? ಈ ಕೆಳಗಿನ ಯಾವ ಜಿಲ್ಲೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ಅಂತ ಕೇಳ್ತಾರೆ. ಆಪ್ಷನ್ ಎ ಸಿರ್ಸಾ, ಆಪ್ಷನ್ ಬಿ ಕರೀಮಗಂಜ್, ಆಪ್ಷನ್ ಸಿ ಅನಂತನಾಗ್, ಆಪ್ಷನ್ ಡಿ ಪೂರ್ಬಾ. ಕರೀಮಗಂಜ್ ರೀ. ಕರೀಮಗಂಜ್ ರೀ ಇಂಟರ್ನ್ಯಾಷನಲ್ ಬಾರ್ಡರ್ ಹೊಂದೈತ್ರಿ. ಕರೀಮಗಂಜ್ ಯಾವ ರಾಜ್ಯದಾಗ ಬರುತ್ತಾ? ಅಸ್ಸಾಂ ಒಳಗೆ ಬರ್ತೈತ್ರಿ. ಕರೀಮಗಂಜ್ ಎಲ್ಲಿ ಬರುತ್ತೆ ರೀ? ಅಸ್ಸಾಂ. ಅಂದ್ರೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ. ನೆಕ್ಸ್ಟ್ ಒನ್ ಏಟ್ ಕ್ವಶನ್. ದ ಹಿಲ್ ಸ್ಟೇಷನ್ ಜಾವಡಿ ಈಸ್ ಲೊಕೇಟೆಡ್ ಆನ್? ಜಾವಡಿ ಎಲ್ಲಿ ಸ್ಥಿತವಾಗಿದೆ? ಜಾವಡಿ ಎಂಬುವ ಗಿರಿಧಾಮ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಉತ್ತರಾಖಂಡ. ತಮಿಳುನಾಡು. ಹಾಗಾದ್ರೆ ಉತ್ತರಾಖಂಡದಾಗ ಒಂದು ಪ್ರಸಿದ್ಧ ಗಿರಿಧಾಮ ಅದ ರೀ,
ಸೊ ಯಾವ್ದ್ರಿ ಕ್ವೀನ್ ಆಫ್ ದಿ ಮೌಂಟೇನ್ಸ್ ಅಂತ ಕರೀತಾರ, ಪರ್ವತಗಳ ರಾಣಿ ಅಂತ ಕರೀತಾರೆ, ಯಾವುದಕ್ಕೆ ಕರೀತಾರ? ಪರ್ವತಗಳ ರಾಣಿ ಯಾವ್ದ್ರಿ? ಉತ್ತರಾಖಂಡದಾಗ ನೆನ್ನೆನ ಹೇಳಿದೀವಲ್ರಿ ಆಪ್ಷನ್ಸ. ಗಿರಿಧಾಮದ ಹೆಸರು ಆಪ್ಷನ್ ಹೇಳಿದ್ರೆ ಹೇಳ್ತೀರಿ? ಹಾಂ, ಆಪ್ಷನ್ ಎ ನೀಲಗಿರಿ ಹಿಲ್ಸ್, ಆಪ್ಷನ್ ಬಿ ಮಸೂರೈ, ಆಪ್ಷನ್ ಸಿ ಅಲ್ಮೋರಾ, ಆಪ್ಷನ್ ಡಿ ನನ್ ಆಫ್ ದಿಸ್. ಹೇಳ್ರಿ, ನೀಲಗಿರಿ ಹಿಲ್ಸ್ಗೆ ಪರ್ವತಗಳ ರಾಣಿ ಅಂತ ಕರಿತೀರಿ? ಅಲ್ಲ, ನೀಲಗಿರಿ ಹಿಲ್ಸ್ ಅಂದ್ರೆ ನೀಲಿ ಪರ್ವತಗಳು. ಹಾಗಾದ್ರೆ ಮಸೂರೈ ರೀ. ಯಾವ ರಾಜ್ಯದಾಗ ಬರುತ್ತಾ? ಉತ್ತರಾಖಂಡದಾಗ ಬರ್ತೈತ್ರಿ. ನೆಕ್ಸ್ಟ್ ಒನ್, ದ ಎಥಿಕ್ ಪೀಪಲ್ ತೋಡಾಸ್ ಆರ್ ಫೌಂಡ್ ಇನ್. ಹಾಂ, ತೋಡರು ಎಲ್ಲಿ ತೋಡರ ಜನಾಂಗ ಎಲ್ಲಿ ಕಾಣ ಸಿಗೋದು ಅಂತ ಕೇಳಿದಾರೆ? ತಮಿಳ್ನಾಡ್ನಾಗ. ಸೊ ರಾಜಸ್ಥಾನದಾಗ ರೀ ಇಂಡೋ ಆರ್ಯನ್ಸ್ ಸಿಗ್ತಾರ. ನೆಕ್ಸ್ಟ್ ಅರುಣಾಚಲ ಪ್ರದೇಶ ರೀ. ಅರುಣಾಚಲ ಪ್ರದೇಶದಾಗ ಭಾರತದಾಗ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಎಲ್ಲೈತದ್ರ ರೀ? ಅರುಣಾಚಲ ಪ್ರದೇಶದಾಗ ಅದ ರೀ. 26 ವಿಶಿಷ್ಟ ಬುಡಕಟ್ಟು ಜನಾಂಗ ಅರುಣಾಚಲ ಪ್ರದೇಶದಾಗ ಅದ ರೀ. ನೆಕ್ಸ್ಟ್ ಒನ್, 10th ಕ್ವಶನ್, ದ ಫಸ್ಟ್ ಎಂಪೈರ್ ಆಫ್ ಫ್ರಾನ್ಸ್ ವಾಸ್. ಫ್ರಾನ್ಸನ ಮೊದಲ ಸಾಮ್ರಾಟ ಯಾರೇ? ನೆಪೋಲಿಯನ್. ನೆಕ್ಸ್ಟ್ 11th ಕ್ವಶನ್, ಈಸ್ ದ ಆಥರ್ ಆಫ್ ಬುಕ್ ಟೈಟಲ್ ವಿಂಗ್ಸ್ ಆಫ್ ಫೈರ್. APJ ಅಬ್ದುಲ್ ಕಲಾಂ. ಇದು ಅವರ ಆತ್ಮಚರಿತ್ರೆ ಹೆಸರು, ಅಗ್ನಿ ರೇಖೆಗಳು ಅಂತೇಳಿ. ಅವ್ರದ್ದು ಇನ್ನೊಂದು ಪುಸ್ತಕ, ವಿಶಿಷ್ಟವಾದ ಪುಸ್ತಕದಾರ ಯಾವ್ದ್ರಿ? APJ ಅಬ್ದುಲ್ ಕಲಾಂ ಅವ್ರದ್ರಿ. ವಿಷನ್ ಇಂಡಿಯಾ 2020 ಪುಸ್ತಕದ ಹೆಸರು ಕೇಳಿದ್ದಾರೆ. ದಟ್ ಈಸ್ ಅ ಫೇಮಸ್ ಬುಕ್ ಆಫ್ APJ ಅಬ್ದುಲ್ ಕಲಾಂ. ನೆಕ್ಸ್ಟ್ ಮೈಥಿಲಿ ಚರಣಗುಪ್ತರ ಒಂದು ಪುಸ್ತಕದ ಹೆಸರು ಹೇಳ್ರಿ. ಮೈಥಿಲಿ ಚರಣಗುಪ್ತ, ಆಪ್ಷನ್ದಾಗ ಮೈಥಿಲಿ ಚರಣಗುಪ್ತ ಅದಾರ್ರಿ. ಅವ್ರದ್ದು ಪುಸ್ತಕ ಫೇಮಸ್ ಯಾವ್ದ್ರಿ? ಭಾರತಿ ಭಾರತಿ ಯಶೋಧರ ಅಂತ ಪುಸ್ತಕ ಬರ್ದಾರೆ. ನೆಕ್ಸ್ಟ್ ಡಾಕ್ಟರ್ MS ಸ್ವಾಮಿನಾಥನ್ ಗೊತ್ತದಾರ್ರಿ? ಡಾಕ್ಟರ್ MS ಸ್ವಾಮಿನಾಥನ್ ಯಾರ್ರಿ? ಹಾಂ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ಪಿತಾಮಹ ಹೌದಲ್ರಿ? ಸೊ ಅವ್ರದ್ದು ಒಂದು ಫೇಮಸ್ ಬುಕ್ ಏನೈತಪ್ಪ ಅಂದ್ರೆ 50 ಇಯರ್ಸ್ ಆಫ್ ಸೈನ್ಸ್ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ನೆಕ್ಸ್ಟ್ ಒನ್, ಜವಾಹರ್ಲಾಲ್ ನೆಹರು ಪುಸ್ತಕದ ಹೆಸರು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಬರೆದಿದ್ದಾರೆ. ನೆಕ್ಸ್ಟ್ ಒನ್, 12th ಕ್ವಶನ್, ಹೂ ಈಸ್ ನೌನ್ ಆಸ್ ದಿ ಆಥರ್ ಆಫ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರಿಗೆ ಕರೀತಾರೆ ಅಂತ ಕೇಳಿದ್ದಾರೆ? ಯಾರು ಕರೀತಾರೆ? MS ಸ್ವಾಮಿನಾಥನ್. ನೆಕ್ಸ್ಟ್ ಒನ್, ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬ್ಲ್ಯಾಕ್ ಪೆಪ್ಪರ್ ಇನ್ ಇಂಡಿಯಾ ಈಸ್. ಕರಿ ಮೆಣಸನ್ನು ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಬೆಳೆಯುತ್ತಾರೆ? ಕರ್ನಾಟಕ. ಕರಿ ಮೆಣಸು ಯಾವ್ದಾಗ ಪ್ರಸಿದ್ಧ ಅಂದ್ರೆ ರೀ? ಕರ್ನಾಟಕ ರೀ. ಹಾಗಾದ್ರೆ ಕೇರಳದಾಗ ರೀ ಮಸಾಲೆ ಪದಾರ್ಥ. ತಮಿಳ್ನಾಡಿನಾಗ ರೀ ಟೆಂಪಲ್ಸ್ ಬೆಳಿತಾರ. ಟೆಂಪಲ್ಸ್ ಅಂದ್ರೆ ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತ ಕರೀತಾರ್ರಿ. ಅದನ್ನ ನಾ ಇವಾಗ ಏನು ಕೇಳತ್ತೇನೆ? ಬೆಳೆ ಕೇಳತ್ತಾನ ಹೌದಲ್ರಿ? ಹಾಗಾದ್ರೆ ತಮಿಳ್ನಾಡಿನಾಗ ಅತಿ ಹೆಚ್ಚಾಗಿ ಏನು ಬೆಳಿತಾರೆ? ಏನು ಬೆಳಿತಾರ್ರಿ? ಕೋಕೋನಟ್, ತೆಂಗು, ಬನಾನಾಸ್. ನೆಕ್ಸ್ಟ್ ಆಂಧ್ರ ಪ್ರದೇಶ್ ಕೇಳಿದಿರಿ? ಹಾಂ, ಅತಿ ಹೆಚ್ಚಾಗಿ ಯಾವ ಬೆಳೆ ಬೆಳಿತಾರೆ? ಹಾಂ, ತಂಬಾಕು ಬೆಳಿತಾರ್ರಿ. ತಂಬಾಕು ಬೆಳಿತಾರೆ, ಎಲ್ಲ ಕಡೆನೂ ಬೆಳಿತಾರ್ರಿ. ಈಗ ಅತಿ ಹೆಚ್ಚಾಗಿ ಕೇಳತ್ತೇನೆ, ಹೆಚ್ಚಾಗಿ ಏನು ಬೆಳಿತಾರೆ? ಎಲ್ಲ ರಾಜ್ಯದಾಗ ಎಲ್ಲ ಬೆಳೆನೂ ಬೆಳಿತಾರೆ. ಸೊ ಫೇಮಸ್ ಯಾವುದೈತ್ರಿ ಆಂಧ್ರ ಪ್ರದೇಶ್? ತಂಬಾಕ ಫೇಮಸ್ಸಾ? ಸೊ ರೈಸ್ ರೀ. ನೋಡ್ರಿ, ಮತ್ತು 14th ಕ್ವಶನ್, ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ LOC? ಹಾಂ, LOCಯ ವಿಸ್ತೃತ ರೂಪ ಕೇಳಿದಾರ್ರಿ. ಏನ್ರಿ ಆನ್ಸರ್? ಲೈನ್ ಆಫ್ ಕಂಟ್ರೋಲ್. ದಟ್ ಈಸ್ ಆಪ್ಷನ್ ಎ ಬಿಲಾಂಗ್ಸ್ ಟು ಲೈನ್ ಆಫ್ ಕಂಟ್ರೋಲ್. ನೆಕ್ಸ್ಟ್ 15th ಕ್ವಶನ್, 15ನೇ ಪ್ರಶ್ನೆ, ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್? ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರ ಅಂತ ಕೇಳಿದಾರೆ? ಫುಟ್ಬಾಲ್ ರೀ. ಹಾಗಾದ್ರೆ ಬೇಸ್ಬಾಲ್ದಾಗ ಯಾರು ಫೇಮಸ್ ಅದಾರಿ? 4 ಆಪ್ಷನ್ ಅದಾವಲ್ರಿ. ಬೇಸ್ಬಾಲ್. ಎಲ್ಲ ಸ್ಪೋರ್ಟ್ಸ್ನಾಗ ಫೇಮಸ್ ಪರ್ಸನ್ಸ್ ಗೊತ್ತಿರ್ಬೇಕ್ರಿ. ನೋಡ್ರಿ, ಸೊ ಬೇಸ್ಬಾಲ್, ಹಾಕಿ ಮತ್ತು ಫುಟ್ಬಾಲ್, ಟೇಬಲ್ ಟೆನ್ನಿಸ್ ಅಂದಾರೆ. ಟೇಬಲ್ ಟೆನ್ನಿಸ್ಗಾರ ಯಾರು ಫೇಮಸ್ ಅದಾರ ಗೊತ್ತದಾರಿ? ಇವಾಗಿನ ಸ್ಪೋರ್ಟ್ಸ್ ಮ್ಯಾನ್ ಗೊತ್ತಿದ್ರೆ ಸಾಕ್ರಿ ನಮ್ಗೆ. ಟೇಬಲ್ ಟೆನ್ನಿಸ್ ಗೊತ್ತಿಲ್ರಿ? ಟೇಬಲ್ ಟೆನ್ನಿಸ್ ಆಟ ನೋಡಿರಲ್ರಿ? ಸೊ ನಮ್ಮ ಮನಿಕಾ ಬಾತ್ರಾ ಅವ್ರನ್ನ ಕೇಳಿದಿರಿ? ಇಂಡಿಯಾನ ಪ್ರತಿನಿಧಿಸ್ತಾರಲ್ಲ ಒಲಿಂಪಿಕ್ ಕ್ರೀಡೆ ಒಳಗೆ ಬೆಳ್ಳಿ ಪದಕ, ಆಮೇಲೆ ಕಾಮನ್ವೆಲ್ತ್ ಚಿನ್ನದ ಪದಕ. ನೆನ್ಪದಾರ್ರಿ? ನೆನಪಿಲ್ಲ ಅಂದ್ರೆ ನೆನ್ಪು ಮಾಡ್ಕೊರಿ. ಆನಂತರ ಬೇಸ್ಬಾಲ್ ಒಳಗೆ ರೀ ದಿನೇಶ್ ಕುಮಾರ್ ಪೋರ್ಟಲ್ ಅಂತ ಹೇಳಿ ಬರ್ದಾರ್ರಿ. ನೆಕ್ಸ್ಟ್ ಫುಟ್ಬಾಲ್ ಒಳಗೆ ಸಿಕ್ಕಾಪಟ್ಟೆ ಜನ ಅದಾರ್ರಿ. ಸೊ ಅವ್ರಕ್ಕಿಂತ ಫೇಮಸ್, ಪ್ರದೀಪ್ ಕುಮಾರ್ಗಿಂತ ಫೇಮಸ್ ಒಬ್ರು ಅದಾರಲ್ರಿ. ಯಾರ್ರಿ? ಸುನೀಲ್ ಚಟ್ರಿ. ನೆನ್ಪದಾರ್ರಿ? ನೆಕ್ಸ್ಟ್ ಹಾಕಿ ಒಳಗೆ ರೀ
ಧ್ಯಾನಚಂದ್ ಅವರು ವಿಸಾರ್ಡ್ ಆಫ್ ಹಾಕಿ ಮಾಂತ್ರಿಕ ಅಂತ ಹೇಳಿ ಕರಿತೀರಲ್ರಿ. ಇವಾಗಿನವ್ರು ಯಾರದಾರ್ರಿ? ಹಾಂ, ನಮ್ಮ ಹಾಕಿ ಕ್ಯಾಪ್ಟನ್ ಗೊತ್ತದಾರಲ್ರಿ? ಯಾರ್ರಿ? ನೀಟಾಗಿ ಹೇಳ್ರಿ. ಹಾಕಿ ಕ್ಯಾಪ್ಟನ್ ಗೊತ್ತಿಲ್ರಿ? ನಮ್ಮ ಇಂಡಿಯನ್ ಟೀಮ್ಸ್ ಕ್ಯಾಪ್ಟನ್ಸ್ಗಳು ಗೊತ್ತಿಲ್ಲ ನಿಮ್ಗೆ? ಹಾಕಿ ಇಂಡಿಯಾದ ರಾಷ್ಟ್ರೀಯ ಕ್ರೀಡೆ ಹೌದಲ್ರಿ? ಮತ್ತು ಯಾರದಾರ್ರಿ ಕ್ಯಾಪ್ಟನ್? ವೆರಿ ಗುಡ್, ಓದ್ರಿ, ಹಿಂಗೆ ಓದ್ರಿ. ಸೊ ನೋಡ್ರಿಪ್ಪ, ಯಾರದಾರು ನೋಡ್ಕೋರಿ, ನೋಡ್ಬಿಟ್ಟು ನಾಳೆಗೆ ಬಂದು ಆನ್ಸರ್ ಹೇಳ್ರಿ. ಇವತ್ತೇನು ಮಾಡ್ರಿ ಅಂದ್ರೆ ಇಂಡಿಯನ್ ಟೀಮ್ಸ್ ಆಪ್ಷನ್ಸ್ ಬೇಡ ರೀ. ಆಪ್ಷನ್ಸ್ ಅಂದ್ರೆ ಭಾಳ ಜನ ಕ್ರಿಕೆಟಿಗೆ ಹಾಕಿ ಮೆನ್ಸ್ ಅದಾರ್ರಿ, ಅವ್ರನ್ನೆಲ್ಲ ಕೊಟ್ರೆ ಮತ್ತೆ ನಿಮ್ಗೆ ಏನಾಕತಿ ಕನ್ಫ್ಯೂಷನ್. ಈಗ ಒಟ್ಟಾರೆ ಟೀಮ್ ಲೀಡರ್ಗಳು ಯಾರ್ಯಾರದಾರ ನಾಳೆ ನೋಡ್ಕೊಂಬರ್ರಿ. ಟೀಮ್ ಲೀಡರ್ ನೋಡೋಣ ನಾಳೆ. ಸೊ ಇವತ್ತೇನಾಯ್ತಪ್ಪ ಅಂದ್ರೆ ನಿನ್ನೆ ಕ್ವಶನ್ ಪೇಪರ್ GK ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನಾಯ್ತು ಕಂಪ್ಲೀಟೆಡ್ ಆಯಿತು. ಸೊ ನೆಕ್ಸ್ಟ್ ಈಗ ಏನು ಮಾಡೋಣಪ್ಪ ಅಂದ್ರೆ ಹೊಸ ಕ್ವಶನ್ ಪೇಪರ್ ನೋಡೋಣ್ರಿ. ಸೊ ಫಸ್ಟ್ ಸ್ಟಾರ್ಟ್ ವಿತ್ ಮ್ಯಾಥ್ಸ್. ಹೊಸ ಕ್ವಶನ್ ಪೇಪರ್ ರೀ. So first one maths. At what rate percent a sum of money double in 8 years? Option A 12.5%, option B 25%, option C 0.6%, option D 10%. Nodi. At what rate percent a sum of money will double in 8 years? ಒಂದು ಅಸಲು ರೀ, ಒಂದು ಅಸಲು ಯಾವುದೋ ಒಂದು ಬಡ್ಡಿ ದರದಂಥ ಎಷ್ಟು ವರ್ಷಗಳಲ್ಲಿ? 8 ವರ್ಷಗಳಲ್ಲಿ. ಎಷ್ಟು ಆಗಬೇಕಾಗಿದ್ರಿ ಅದು? 2ರಷ್ಟು. ಒಂದು ಅಸಲು ಯಾವುದೋ ಒಂದು ಬಡ್ಡಿ ದರದಂತೆ 8 ವರ್ಷಗಳಲ್ಲಿ ಏನಾಗಬೇಕಾಗಿದ್ರಿ? ಅದ 2ರಷ್ಟು ಆಗಬೇಕು. ಹಾಗಾದರೆ ಬಡ್ಡಿಯ ದರ ಎಷ್ಟು ಅಂತ ಕೇಳಿದಾರೆ. ಆಪ್ಷನ್ ಎ 12.5%, ಆಪ್ಷನ್ ಬಿ 25%, ಆಪ್ಷನ್ ಸಿ 0.6%, ಆಪ್ಷನ್ ಡಿ 10%. ಸೊ ಆನ್ಸರ್ ಏನಾಗ್ಬೋದು ರೀ? 12.5%. ಸೊ ನೋಡ್ರಿ, ಸರಳ ಬಡ್ಡಿ ಒಳಗೆ ಒಂದು ಸಲ 2ರಷ್ಟು ಆಗ್ಬೇಕಾದ್ರೆ ಟೈಮ್ ಎಷ್ಟು ತೊಗೊಂಡೈತೆ ಅಂದಾರೆ ಅವ್ರ? 8 ವರ್ಷ ತೊಗೊಂಡೈತ್ರಿ ಅಂದಾರೆ. ನಾವು ಡೈರೆಕ್ಟಾಗಿ ಬಿಡಿಸ್ಬೇಕಾರೆ ಸರಳ ಬಡ್ಡಿ ಒಳಗೆ ಇವಾಗ ರೇಟ್ ಕಂಡುಹಿಡ್ಬೇಕಾದ್ರೆ ನೋಡ್ರಿ, ಡೈರೆಕ್ಟ್ ಶಾರ್ಟ್ಕಟ್ ಅಂತ ಹೇಳಿ ಕರಿತೀವಿ. ಡಬಲ್ ಅಂದಾಗ ಯಾವ ಸೂತ್ರ ಯೂಸ್ ಮಾಡ್ಬೇಕಂದ್ರೆ R = 100/T ಯೂಸ್ ಮಾಡೋದು ಡೈರೆಕ್ಟಾಗಿ. ಡಬಲ್ ಅಂತಂದ್ರೆ R ಅಂದರೆ ಎಷ್ಟು ಅದ ರೀ? 100/, ಟೈಮ್ ಎಷ್ಟು ಕೊಟ್ಟಾರ್ರಿ? 8 ಕೊಟ್ಟಾರ. 100ಕ್ಕೆ 8ಕ್ಕೆ ಬಾ ಹೋಗುತ್ತಾ? 100ಕ್ಕೆ 8ಕ್ಕೆ ಬಾ ಹೋಗುತ್ರಿ. ಸೊ ಹೋಗ್ಸನ್ರಿ, ಎಷ್ಟೆಲ್ಲ ಹೋಗ್ಸನ್ರಿ ನೋಡ್ರಿ. 4 2 ರೀ, 4 25, 25/2, 25ರ ಅರ್ಧ. ಇಲ್ಲಿ ಯಾವ್ದಾರ ಆಪ್ಷನ್ ಕಾಣಿಸುತ್ತೆ ನೋಡ್ರಿ, ಯಾವ್ದದ ರೀ? ಎ ಅದಲ್ರಿ. ಅಂದ್ರೆ 25ರ ಅರ್ಧ ಅಂದ್ರೆ 25ನ್ನ 2ರಲ್ಲಿ ಏನು ಮಾಡಬೇಕು? ಭಾಗಿಸ್ಬೇಕ್ರಿ. 25ನ್ನ 2ರಲ್ಲಿ ಭಾಗಿಸ್ಬೇಕು. 2 1 2 ರೀ, 5 ಜಗ್ತೀರಿ. 2 2 4, 1 ಉಳಿತೀರಿ. ಪಾಯಿಂಟ್ ಕೊಟ್ರಿ 0 ತಗೋತೀರಿ. ಸೊ 2 ಎಷ್ಟಲೇ ರೀ? 2 5 10. ಆನ್ಸರ್ ಎಷ್ಟು ಬಂದ್ರಿ? 12.5. ನೋಡ್ರಿ, ಒಂದು ಸಲ ಡಬಲ್ ಆಗಕ್ರಿ ಡೈರೆಕ್ಟಾಗಿ ತೊಗೊಳೋದು 100/T. ರೇಟ್ ಕೇಳಿದ್ರೆ ಅಂದರೆ 100/R ಮಾಡಿದ್ರು. ಡಬಲ್ ಅಂದ್ರೆ 100 ಮಾಡಿದ್ರಿ. 3 ಬಲ್ ಅಂದ್ರೆ 200 ಮಾಡಿದ್ರು. 4 ಬಲ್ ಅಂದ್ರೆ 300. 4 ಟೈಮ್ಸ್ ಅಂದಾಗ 3 ಬರೋದು, 5 ಟೈಮ್ಸ್ ಅಂದಾಗ 400 ಮಾಡ್ಕೊಳ್ರಿ. ಈಸಿಯಾಗಿ ಬರ್ತೈತ್ರಿ. ಸೊ ಇಷ್ಟ ಸಾಕು ಅಥವಾ ಇದನ್ನು ಬಿಡಿಸಿ ತೋರಿಸ್ಬೇಕು?
ಸಾಕಲ್ರಿ. ಡಬಲ್ ಅಂದಾಗ ಏನು ನೋಡ್ರಿ 100/t. ಟೈಮ್ ಕೇಳಿದ್ರೆ ಟಿ ತಗೊಳ್ಳೋದು, ರೇಟ್ ಕೇಳಿದ್ರೆ ಹಾರ್ ಮಾಡಿ. ಸೊ ದಟ್ ಈಸ್ 100/t. ಬಿಡಿಸಿದಾಯ್ತಾ? ಬಿಡಿಸಿದಾಗ್ಯದ ರೀ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, 30% ಆಫ್ 140 ಈಸ್ ಈಕ್ವಲ್ ಟು x% ಆಫ್ 840. ದೆನ್ x ಈಸ್ ಅಂದಾರ್ರಿ 30% ಈಸ್ ಈಕ್ವಲ್ ಟು x 840 ಆದಾಗ ಎಕ್ಸದ ಬೆಲೆ ಎಷ್ಟು? ಆಪ್ಷನ್ ಎ 5, ಆಪ್ಷನ್ ಬಿ 10, ಆಪ್ಷನ್ ಸಿ 6, ಆಪ್ಷನ್ ಡಿ 15. ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ x. ಇವಾಗ ನೋಡ್ರಿ, ಸೊ ನಮಗೆ ಏನು ಕೇಳಿದಾರಪ್ಪ ಅಂದ್ರೆ ಅವರು 30% ಆಫ್ 140 ಈಸ್ ಈಕ್ವಲ್ ಟು x% ಆಫ್ 840. ದೆನ್ x ಈಸ್ ಅಂದಾರೆ. ಎಕ್ಸ್ ಮೇಲೆ ಫೈಂಡ್ ಔಟ್ ಮಾಡಂದಾರ. ನೀವೇನು ಮಾಡ್ಕೊಳ್ಪ ಅಂದ್ರೆ ಪರ್ಸಂಟೇಜನ್ನು ರಿಮೂವ್ ಮಾಡಿರಿ. ಪರ್ಸಂಟೇಜನ್ನು ರಿಮೂವ್ ಮಾಡಿ ಕ್ಯಾನ್ಸಲೇಷನ್ ತಗೋರಿ. ಕ್ಯಾನ್ಸಲೇಷನ್ ತಗೊಂಡಾದಾಗ ಆನ್ಸರ್ ಎಕ್ಸ್ ಬೆಲೆ ಸಿಗುತ್ತೆ. ಎಷ್ಟು ರೀ? 5 ಮತ್ತು 6. ಹಾಂ, 5 ಅದ ಆಪ್ಷನ್ದಾಗ, 6 ಅದ ರೀ. ನೆಕ್ಸ್ಟ್ ಡೂ ಇಟ್, ಬಿಡಿಸ್ರಿ. ಪರ್ಸಂಟೇಜ್ ರಿಮೂವ್ ಮಾಡಿ ಸಾಲ್ವ್ ಮಾಡಿರಿ. ರಿಮೂವ್ ದಿ ಪರ್ಸಂಟೇಜ್ ಆ್ಯಂಡ್ ಸಾಲ್ವ್ ಇಟ್. ಸೊ ರಿಮೂವ್ ದಿ ಪರ್ಸಂಟೇಜ್ ಆ್ಯಂಡ್ ಸಾಲ್ವ್ ಇಟ್. ಪ್ರತಿಯೊಬ್ಬರು ಬಿಡಿಸ್ರಿ. ನೋಡ್ರಿ, ಇವಾಗ ನಾವು ಬಿಡಿಸೋಣ. ನೋಡ್ರಿ, ಗಿವನ್ 30% ಆಫ್ 140 ಈಸ್ ಈಕ್ವಲ್ ಟು x% ಆಫ್ 840. ಗಿವನ್ ಕ್ವಶನ್, ಕೊಟ್ಟಿರುವ ಪ್ರಶ್ನೆ ಇಷ್ಟದಾನೆ. ನಾವು ಇವಾಗ ಏನು ಮಾಡತ್ತೀವಿ ಅಂದರೆ ಪರ್ಸಂಟೇಜನ್ನು ರಿಮೂವ್ ಮಾಡ್ತೀವಿ ರೀ. ನೋಡ್ಕೊಳ್ಳಿ, 30% ಅದ ರೀ. ರಿಮೂವ್ ಮಾಡ್ಬೇಕಾರೆ ಏನು ಮಾಡ್ಬೇಕ್ರಿ? ಬೈ 100. ಆಫ್ ಅಂದರೆ ಯಾವ ಚಿಹ್ನೆ ಹಾಕ್ತೀರಿ ನೀವು? ಇಂಟು 140 ಈಸ್ ಈಕ್ವಲ್ ಟು x ಡಿವೈಡೆಡ್ ಬೈ ಪರ್ಸಂಟೇಜ್ ಗಿವನ್ ಬೈ 100 ಇಂಟು 840. ಇಷ್ಟಂತೂ ಎಲ್ಲರೂ ಬಿಡಿಸಿದ್ದೀರಿ. ಸೊ ದೆನ್ ಆಫ್ಟರ್ ಕ್ಯಾನ್ಸಲೇಷನ್ ಇವಾಗ ಏನು ಮಾಡೋಣ? ಕನಿಷ್ಠ ರೂಪಕ್ಕೆ ತರೋಣ. ಕನಿಷ್ಠ ರೂಪಕ್ಕೆ ತರೋಣ ಅಂದ್ರೆ ಇಲ್ಲೇ ನೋಡಿರಿ, 0 2 ಅದಾವ್ರಿ. ಇಲ್ಲಿ 2 0 ಇದಾವ್ರಿ. ಕ್ಯಾನ್ಸಲ್ ಆಗ್ತಾವ್ರಿ ಸೊನ್ನೆಗಳನ್ನು. 0 0 0 0 ಗೆಟ್ ಕ್ಯಾನ್ಸಲ್. 14 ಗುಣಿಸು 3 ಎಷ್ಟು? 14 3 ಎಷ್ಟು? 42 ಈಸ್ ಈಕ್ವಲ್ ಟು, ಇಲ್ಲಿ ಕ್ಯಾನ್ಸಲೇಷನ್ ತಗೊಳ್ಳೋಣ. ಸೊ 1 0 1 0 1 0 1 0 ಮತ್ತೆ 84 ಮತ್ತು 10ಕ್ಕೆ ಯಾವ್ದಾರ ಒಂದು ಸಂಖ್ಯೆಲೆ ಹೋಗುತ್ತೆ ನೋಡ್ರಿ. 2 ಹೋಗುತ್ತಾ? ಸೊ ಹೋಗ್ಸನ್ರಿ. 2 ಎಷ್ಟೇ ರೀ? 2 5 ರೀ. 2 4 2 2 ಸರಿನಾ? ಇವಾಗ ನಮ್ಮ ಕಡೆ ಏನು ಉಳ್ಕೋತಂದ್ರೆ 42x ಡಿವೈಡೆಡ್ ಬೈ 5 ಸರಿನಾ? ಬೇಕಾಗಿದ್ದೇನ್ರಿ ನಮಗೂ? ಎಕ್ಸ್ ಬೇಕಾಯ್ತು. 42 ಡಿವೈಡೆಡ್ ಬೈ 5 ಅನ್ನ ಈಕ್ವಲ್ ಟು ದಾಟ್ ಕರ್ಕೊಂಡು ಬರ್ರಿ. ಈಕ್ವಲ್ ಟು ದಾಟ್ ಕರ್ಕೊಂಡು ಬಂದ್ರೆ ಆ ಕಡೆ ಗುಣಾಕಾರ ಇದ್ದಿದ್ದ ಈ ಕಡೆ ಭಾಗಾಕಾರ ಆಗುತ್ತಾ, ಆ ಕಡೆ ಭಾಗಾಕಾರ ಇದ್ದಿದ್ದು ಈ ಕಡೆ ಏನಾಗುತ್ತಾ? ಗುಣಾಕಾರ. ಅಂದ್ರೆ ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಅಂದ್ರೆ ಇವಾಗ ನಾನು ಬರೀದ್ದೇನೆ 5 ಡಿವೈಡೆಡ್ ಬೈ 42 ಈಸ್ ಈಕ್ವಲ್ ಟು ಎಕ್ಸ್. 5 ಡಿವೈಡೆಡ್ ಬೈ 42 ಈಸ್ ಈಕ್ವಲ್ ಟು 5. 5 ಡಿವೈಡೆಡ್ ಬೈ 42 ಈಸ್ ಈಕ್ವಲ್ ಟು 42. 5 ಡಿವೈಡೆಡ್ ಬೈ 42 ಈಸ್ ಈಕ್ವಲ್ ಟು 5. 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 5 ಡಿವೈಡೆಡ್ ಬೈ
ನೋಡ್ರಿ 42 42 ಕ್ಯಾನ್ಸಲ್. ಹಾಗಾದರೆ ಎಕ್ಸ್ ಬೆಲೆ ಏನು ಸಿಕ್ತು 5. ಎಕ್ಸ್ ಈಸ್ ಈಕ್ವಲ್ ಟು 5. ಸರಿನಾ? ನೋಡ್ರಿ 6 ಬಂದು ಬಿಡಿಸಿದ್ರಲ್ರಿ, ಎಲ್ಲಿ ತಪ್ಪಿರಿ ನೋಡ್ರಿ 6 ಅಂದವರು. ಸೊ 5 ಈಸ್ ಅ ರೈಟ್ ಆನ್ಸರ್. ಬಿಡಿಸಿದಾಯ್ತಾ? ಬಿಡಿಸ್ಕೊಂಡಿದ್ದೀರಿ? So take down next question. A man buys a toy for a man buys a toy for Rs 1000 and sells it for Rs 1500. His gain percent is so given the options, option A 33 into 1/3%, option B 50%, option C 25%, option D 58%. ಸೊ ಎಷ್ಟರಿ ಆನ್ಸರ 15ನಾ? ನೋಡಿದ ತಕ್ಷಣ ಅರ್ಥ ಆಗುತ್ತಲ್ರಿ ಪ್ರಶ್ನೆ. A man buys a toy for Rs 1000 and sells it for 1500. His gain percentage is ಅಂತಾನೆ. ಒಬ್ಬ ವ್ಯಕ್ತಿ ಒಂದು ಬೊಂಬೆಯನ್ನು ಎಷ್ಟು ಕೊಂಡ್ಕೊಳ್ತಾನ್ರಿ ಅವ? 1000 ರೂಪಾಯಿಗಳಿಗೆ ಕೊಳ್ಳುತ್ತಾನೆ. 1000 ರೂಪಾಯಿಗಳಿಗೆ ಕೊಂಡುಕೊಂಡು ಎಷ್ಟಕ್ಕೆ ಮಾರಾಟ ಮಾಡುತ್ತಿದ್ದಾನೆ? 1500ಕ್ಕೆ ಮಾರಾಟ ಮಾಡುತ್ತಿದ್ದಾನೆ. ಆತನಿಗೆ ಆಗುವ ಪ್ರತಿಶತ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಪ್ರತಿಶತ ಲಾಭ ಕೇಳಿದ್ದಾರೆ, ಹೌದಲ್ರಿ? ನೋಡಿದ ತಕ್ಷಣ ನಮ್ಗೆ ಕಾಸ್ಟ್ ಪ್ರೈಸ್ ಎಷ್ಟದ ಅಂತಾರಿ? CP ಎಷ್ಟದ? 1000. ನನ್ನ SP ಸೆಲ್ಲಿಂಗ್ ಪ್ರೈಸ್ 1500. ನೋಡಿದ ತಕ್ಷಣ ನಮ್ಗೆ ಪರ್ಸೆಂಟೇಜ್ ಸಿಗ್ತೈತಿ. ಹೆಂಗೆ ಸಿಗುತ್ತಪ್ಪ ಅಂದ್ರೆ 1000ಕ್ಕೆ ಕೊಂಡ್ಕೊಂಡಿವಿ, 1500ಕ್ಕೆ ಮಾರಾಟ ಮಾಡಿದ್ದೀವಿ. ಹಂಗಂದ್ರೆ 1000ಕ್ಕೆ ಎಷ್ಟು ರೂಪಾಯಿ ಲಾಭ ಐತಿ? ನಮ್ಗೆ 500 ರೂಪಾಯಿ ಲಾಭ ಆಗೈತಿ. ಹಾಗಾದ್ರೆ 1000ಕ್ಕೆ 500 ರೂಪಾಯಿ ಲಾಭ ಆಗೈತಿ ಅಂದ್ರೆ 1000ದಾಗ 2 ಭಾಗ ಅಂದ್ರೆ 500 50-50 ಬಂತ. ಸೊ ಆಪ್ಷನ್ ಯಾವ್ದು ಬರ್ತೈತ್ರಿ? ಡೈರೆಕ್ಟಾಗಿ 50%. ನಮಗೆ ಗೊತ್ತಾಗ್ಲಿಲ್ಲ ರೀ ಎಷ್ಟು ಪರ್ಸೆಂಟ್ ಅಂತೇಳಿ. ಅವಾಗ ಏನು ಮಾಡೋದು ಅಂದ್ರೆ ಪ್ರಾಫಿಟ್ ಅವ್ರ ಗೇನ್ ಫೈಂಡ್ ಔಟ್ ಮಾಡ್ಬೇಕು. ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ? ಸೆಲ್ಲಿಂಗ್ ಪ್ರೈಸ್ ಒಳಗೆ ಕಾಸ್ಟ್ ಪ್ರೈಸನ್ನು ಏನು ಮಾಡಬೇಕು? ಮೈನಸ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ 1500 ಆಗದ, ಕಾಸ್ಟ್ ಪ್ರೈಸ್ 1000 ಆಗದ. ಸೊ ಹ್ಯಾವ್ ಟು ಗೇನ್ 500. ಎಷ್ಟು ರೂಪಾಯಿ ಲಾಭ ಪಡ್ಕೊಂಡಿದ್ದೀರಿ ನೀವೀಗ? 500 ರೂಪಾಯಿಗಳ ಲಾಭ ಪಡೆದಾಯಿತು. 500 ರೂಪಾಯಿ ಲಾಭ ಪಡ್ಕೊಂಡಿದ್ದೀರಿ. ಅವ್ರು ಏನು ಕೇಳಿದಾರೆ ಅಂದ್ರೆ ಪ್ರತಿಶತ ಲಾಭ ಎಷ್ಟು ಅಂದ್ರೆ ಕೇಳ. ಶೇಕಡ ಲಾಭ. ಶೇಕಡ ಲಾಭ ಅಂದ್ರೆ ಏನ್ರಿ? ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100.
ನೋಡಿದ ತಕ್ಷಣ ಗೊತ್ತಾಗ್ತದ್ರೆ ಆಪ್ಷನ್ ಕ್ಲಿಕ್ ಮಾಡಿರಿ. ಗೊತ್ತಾಗದೇ ಇದ್ದಾಗ ಈ ಪ್ರೊಸೆಸ್ ಕಂಟಿನ್ಯೂ ಮಾಡ್ಕೋಬೇಕ್ರಿ. ಇವಾಗ ನಮಗೆ ಗೊತ್ತಾಗೈತಿ ಸುಮ್ಮನೆ 50 ಹಾಕಿದ್ವಿ. ಗೊತ್ತಾಗಲಿಲ್ಲ ಅಂದ್ರೆ ಲಾಭ ಡಿವೈಡೆಡ್ ಬೈ ಕೊಂಡಬಲ ಇಂಟು 100 ಮಾಡ್ಬೇಕ್ರಿ. ಸೊ ಇವಾಗ ಲಾಭ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ರೂಪಾಯಿ ಪ್ರಾಫಿಟ್ ಆಗದ ನಿಮಗೂ 500. ಎಷ್ಟು ಕೊಂಡಿದ್ದೀರಿ 1000ಕ್ಕೆ ಕೊಂಡ್ಕೊಂಡಿದ್ದೀರಿ. ಸೊ ಇಂಟು 100 ಮಾಡ್ಬೇಕು ಹೌದಲ್ರಿ ಪರ್ಸೆಂಟೇಜ್. ಸೊ ಇವಾಗ ನೋಡ್ರಿ 2 0 2 0 1 0 1 0 50 1 50. ಎಷ್ಟು ಪರ್ಸೆಂಟ್ ಲಾಭ ಐತ್ರಿ ನಿಮ್ಗೆ ಇವಾಗ 50%. ಯಾವಾಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಾರ್ದ ಸಿಗಂಗಿಲ್ಲಲ್ಲ ಅವಾಗ ಅಷ್ಟೇ ಬಿಡಿಸ್ರಿ. ನೋಡಿದ ತಕ್ಷಣ ಗೊತ್ತಾದ್ರೆ ಏನು ಮಾಡೋದ್ರಿ ಆರಾಮಾಗಿ ಆಪ್ಷನ್ ಕ್ಲಿಕ್ ಮಾಡೋದ್ರಿ. ಬಿಡಿಸಿದಾಯ್ತ್ರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಿಡಿಸೋಣ. Which of the following is equivalent of 6/20? Option A 6%, B 20%, C 26%, D 30%. ಹೇಳ್ರಿ ಯಾವುದು ಆನ್ಸರ್ 30%. ನೋಡ್ರಿ ಅವ್ರು ಏನು ಕೊಟ್ಟಿದಾರಪ್ಪ ಅಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಈಕ್ವಲೆಂಟ್ ಆಫ್ 6/20. 6/20ಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಮ ಆಗಿದೆ ಅಂತ. ಹಾಗಾದ್ರೆ 6/20 ಎದ್ರೊಳಗೆ ಕನ್ವರ್ಟ್ ಮಾಡಂತೇಳಿ ಆಪ್ಷನ್ ಕೊಟ್ಟಂಗ್ರಿ ಅವ್ರು ನಿಮ್ಗೆ ಪರ್ಸೆಂಟೇಜ್. ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಫ್ರ್ಯಾಕ್ಷನಲ್. 6/20 ಭಿನ್ನರಾಶಿ ರೂಪನಾಗ ಅದ ರೀ. ಭಿನ್ನರಾಶಿಯಿಂದ ಯಾವುದಕ್ಕೆ ಪರಿವರ್ತಿಸಿ ಅಂತೇಳಿ ಇಂಡೈರೆಕ್ಟಾಗಿ ಕೇಳಿದಾರೆ ಅವರು ಶೇಕಡಾಕ್ಕೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವಲೆಂಟ್ ಅಂತ ಹೇಳಿ ಕೊಟ್ಟಾರ ಆಪ್ಷನ್ ಪರ್ಸೆಂಟೇಜ್ ಕೊಟ್ಟಾರಂತ ಭಿನ್ನ ರಾಶಿಯಿಂದ ಶೇಕಡಾಕ್ಕೆ ಪರಿವರ್ತಿಸು ಅಂದಾಗ್ರಿ. ಹಾಗಾದರೆ ಶೇಕಡ ಪರ್ಸೆಂಟೇಜ್ ಮಾಡಂದಾರ್ರಿ ಕೊಟ್ಟಾರು 6/20. ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾರೆ ಇಂಟು 100 ಮಾಡ್ಬೇಕಾ ಅಥವಾ ಡಿವೈಡೆಡ್ ಬೈ 100 ಮಾಡ್ಬೇಕಾ? ಇಂಟು 100. ಸೊ ಇಂಟು 100. ಇವಾಗ ಬಾ ಹೋಗಿಸ್ಬೇಕಲ್ರಿ. ಎಷ್ಟೆಲ್ಲ ಬಾ ಹೋಗಿಸ್ತೀರಿ? ನಿಮ್ಗೆ 2 ಮಗ್ಗಿ ಬಂದ್ರೆ 2ರಲ್ಲೇ ಹೋಗಿಸ್ರಿ. 20 ಮಗ್ಗಿ ಬಂದ್ರೆ 20ರಲ್ಲೇ ಹೋಗಿಸ್ರಿ. ಏನು ಮಾಡಿದ್ರು ಆನ್ಸರ್ ಏನಾಗತ್ತಾ ಸೇಮ್. ನಮ್ಗೆ 20 ಮಗ್ಗಿ ಬರೋದಿಲ್ರಿ ಹೌದಲ್ರಿ. ಇವಾಗ ಏನು ಮಾಡೋಣ್ರಿ 0 0 ಕ್ಯಾನ್ಸಲ್ ಮಾಡೋಣ್ರಿ. ಕ್ಯಾನ್ಸಲ್ ಆಯ್ತಾ? 2 1 ರೀ 2 5 6 ಗುಣಿಸು 5 6 5 ಎಷ್ಟು ರೀ 30. ಎಷ್ಟು ಪರ್ಸೆಂಟೇಜ್ ಆಯ್ತು ರೀ 30%. 20 ಹೊಡಿದ್ನಂದ್ರೆ 21 25.
ಬಿಡಿಸಿದ್ದಾಯ್ತಾ? ನೆಕ್ಸ್ಟ್ ಒನ್. The average of the height of 5 students having height 30, 40, 50, 60, 70. Option A is given 40, B is given 50, C is given 55, D is given 45. ಎಷ್ಟು? 50ನಾ? ನೋಡಿದ ತಕ್ಷಣ ಹೇಳಿದ್ರಿ? ಹಾಂ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅವರು? ದ ಅವರೇಜ್ ಆಫ್ ದಿ ಹೈಟ್ ಆಫ್ 5 ಸ್ಟೂಡೆಂಟ್ಸ್ ಹ್ಯಾವಿಂಗ್ ಅ ಹೈಟ್ 30, 40, 50, 60, 70. 5 ವಿದ್ಯಾರ್ಥಿಗಳ ಸರಾಸರಿ ಎತ್ತರ ಕೇಳಿದ್ದಾರೆ. ಹಾಗಾದರೆ ಸರಾಸರಿ ಎತ್ತರ ಕೇಳಿದಾರಂದ್ರೆ ಆ 5 ವಿದ್ಯಾರ್ಥಿಗಳ ಎತ್ತರ 30, 40, 50, 60, 70 ಅಂತ ಹೇಳಿ ಕೊಟ್ಟಿದ್ದಾರೆ. ಆವ್ರೇಜ್ ಅಂದರೆ ಏನು ಮಾಡ್ತೀವಿ? ಕಾಮನ್ ಆಗಿ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಮಾಡೋದು ಸಾಮಾನ್ಯವಾಗಿ. ಆದರೆ ಇಲ್ಲೇ ನೋಡಿರಿ, ನಮ್ಗೆ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೇಕಂದ್ರೆ ಹೆಂಗದ ರೀ? ಆಡ್ ನಂಬರ್ಸ್ ಅದಾವ್ರಿ, 5 ಸಂಖ್ಯೆ ಅದಾವ್ರಿ, 5 ಸಂಖ್ಯೆ ಅದಾವೆ. ಪ್ರತಿಯೊಂದು ಸಂಖ್ಯೆ ಮಧ್ಯೆ ಡಿಫ್ರೆನ್ಸ್ ಏನದ ರೀ? ಸೇಮ್ ಅದ, ಹೌದಲ್ರಿ? ವ್ಯತ್ಯಾಸ ಸೇಮ್ ಅದ ರೀ. ಆಡ್ ನಂಬರ್ಸ್ 5 ಸಂಖ್ಯೆ ಅದಾವ್ರಿ. ಹಾಗಾದರೆ ಈ ಮಧ್ಯದಾಗ ಬರೋದು ಏನಾಗತ್ತಪ್ಪ ಅಂದ್ರೆ ನಮ್ದು ಅವರೇಜ್. ಮಧ್ಯದಾಗ ಬರೋದ ಅವರೇಜ್ ಹೆಂಗಪ್ಪ ಅಂದ್ರೆ ಡಿಫ್ರೆನ್ಸ್ ಸೇಮ್ ಇರಬೇಕು, ಇನ್ಕ್ರೀಸಿಂಗ್ ಆರ್ಡರ್ನಾಗ ಇರಬೇಕು, ಆಡ್ ನಂಬರ್ಸ್ ಇರಬೇಕು. ಆಡ್ ನಂಬರ್ಸ್ ಅಂದ್ರೆ ಬೆಸ ಸಂಖ್ಯೆಗಳಲ್ಲ, 5 ಸಂಖ್ಯೆ ಅದಾವಲ್ಲ, 1, 2, 3, 4, 5, 5 ಸಂಖ್ಯೆ ರೀ, 5 ಸಂಖ್ಯೆ ಇದಾವೆ. ಅದೇ ಮತ್ತು 6 ಸಂಖ್ಯೆ 8 ಸಂಖ್ಯೆ ಇತ್ತು ಅಂದ್ರೆ ಏನು ಮಾಡ್ತೀರಿ? ಆ ಕಡೆ 3 ಈ ಕಡೆ 3 ಬಿಟ್ಟು 2 ಕೂಡಿಸಿ ಡಿವಿಷನ್ ಮಾಡ್ತೀರಿ. ಯಾವಾಗ ಮಾಡೋದಪ್ಪ ಇದಂದ್ರೆ ಸೇಮ್ ಡಿಫ್ರೆನ್ಸ್ ಇರಬೇಕು, ಇನ್ಕ್ರೀಸಿಂಗ್ ಆರ್ಡರ್ನಾಗ ಇರಬೇಕು, ಮಧ್ಯದಾಗ ಯಾರು ಬರ್ತಾರಲ್ಲ ಅವರ ಸರಾಸರಿ. ಇವಾಗ ಸರಾಸರಿ ಎಷ್ಟು ಅಂತ ಹೇಳಿದ್ರಿ ನೀವೆಲ್ಲರೂ? 50 ಸರಿಯಾದ ಉತ್ತರ. ನೋಡಿದ ತಕ್ಷಣ ಹೇಳ್ಬೋದ್ರಿ. ಇವಾಗ ನಮ್ಗೆ ಸರಾಸರಿ ಕಂಡುಹಿಡಿದಾಗ ಕಾಮನ್ ಆಗಿ ನೀವು ಏನು ಮಾಡ್ತೀರಿ? ಅವರೇಜ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಒಟ್ಟು ಸಂಖ್ಯೆಗಳನ್ನು ಕೂಡಿಸ್ಬೇಕ್ರಿ. 30, 40, 50, 60, 70 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? 1, 2, 3, 4, 5 ಎಷ್ಟು ಅದಾವ್ರಿ? 5 ಅದಾವೆ. ಹಾಗಾದ್ರೆ ಸಂಖ್ಯೆಗಳನ್ನು ಅಡಿಷನ್ ಮಾಡೋಣ್ರಿ. 30ಕ್ಕೆ 40 ಸೇರಿಸ್ರಿ ಎಷ್ಟು ರೀ? 70. 70ಕ್ಕೆ 50 ಸೇರಿಸ್ರಿ 120. ಹೌದಾ? 120ಕ್ಕೆ 60 ಸೇರಿಸ್ರಿ 180. 180ಕ್ಕೆ 70 ಸೇರಿಸ್ರಿ 250 ಡಿವೈಡೆಡ್ ಬೈ 5. 250 5ರಲ್ಲಿ ಭಾಗ ಹೋಗುತ್ತಾ? ಎಷ್ಟಲೇ ರೀ? 5ಲೇನಾ? 5 ಒಂದ್ಲೇ ರೀ? 5 5 25, 0 ರಿಮೈನ್ಸ್ 0. ಹಾಗಾದರೆ ಆವ್ರೇಜ್ ಇಸ್ ಗಿವನ್ 50. ಹೀಗೆ ಯಾವಾಗ ಬಿಡಿಸೋದಂದ್ರೆ ನಂಬರ್ ಹೆಂಗಾರ ಕೊಟ್ಟಿರ್ತಾರೆ, ಎಷ್ಟಾರ ಕೊಟ್ಟಿರ್ತಾರೋ ಅವಾಗ ಏನು ಮಾಡೋದಂದ್ರೆ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಿದ್ರಿ. ಸಂಖ್ಯೆ ಇನ್ಕ್ರೀಸಿಂಗ್ ಆರ್ಡರ್ನಾಗಿದ್ದು ಡಿಫ್ರೆನ್ಸ್ ಸೇಮ್ ಇತ್ತಂದ್ರೆ ಬೆಸ ಸಂಖ್ಯೆಗಳಿದ್ದು ಅಂದ್ರೆ ಮಧ್ಯದಾಗ ಯಾವ್ದು ಬರ್ತಲ್ಲ ದಟ್ ವಿಲ್ ಬಿ ಅವರೇಜ್. ಮೀಡಿಯನ್ ಕಂಡು ಹಿಡಿತೀವಲ್ರಿ, ಮೀಡಿಯನ್ ಮತ್ತು ಅವರೇಜ್ ಸೇಮ್ ಆಗ್ತೈತಿ ಡಿಫ್ರೆನ್ಸ್ ಸೇಮ್ ಇದ್ದಾಗ, ಇನ್ಕ್ರೀಸಿಂಗ್ ಆರ್ಡರ್ ಇದ್ದಾಗ. ಬಿಡಿಸೋದು ಸ್ವಲ್ಪ ಫಾಸ್ಟ್ ಮಾಡಿರಿ, ಬಿಡಿಸೋದು ಫಾಸ್ಟ್ ಮಾಡಿರಿ.
ಬಿಡಿಸಿದಾಯ್ತಾ? Next one, take down. Three hours and 45 minutes is equal to dash seconds. 3 hours 45 minutes is equal to dash seconds. Option A 13,500. Option B 18,000. Option C 10,800. Option D 10,500. ಇಷ್ಟೊಂದು ಫಾಸ್ಟಾಗಿ ಬಿಡಿಸ್ತೀರಿ? ಇಷ್ಟು ಫಾಸ್ಟ್ ಆಗಿದ್ದೀರಿ ಮ್ಯಾಥ್ಸ? ವೆರಿ ಗುಡ್. 3 hours and 45 minutes ಈಸ್ ಕನ್ವರ್ಟೆಡ್ ಇಂಟು ಸೆಕೆಂಡ್ಸಾ? ಸೆಕೆಂಡ್ ಒಳಗೆ ಬರೀ ಅಂದಾರೆ. ಹಾಗಾದ್ರೆ ರೀ 3 ಗಂಟೆ ಐತ್ರಿ ಫಸ್ಟ್. 3 hours ಹೌದಿಲ್ರಿ? 3 ಗಂಟೆ. 1 ಗಂಟೆಗೆ ಎಷ್ಟು ಸೆಕೆಂಡ್ಸ್ ರೀ? 1 ಗಂಟೆಗೆ ಎಷ್ಟು ಸೆಕೆಂಡ್ಸ್ ರೀ? 3600. 1 ಗಂಟೆಗೆ ಎಷ್ಟು ನಿಮಿಷ ಅಂದಾಗ 60 ನಿಮಿಷ. ಪ್ರತಿಯೊಂದು ನಿಮಿಷಕ್ಕೆ 60 ಸೆಕೆಂಡ್ ರೀ. ಹಾಗಾದರೆ ನಾವು 3 ಜೊತೆ ಎಷ್ಟನ್ನ ಗುಣಿಸ್ಬೇಕು ಇವಾಗ? 3 ಜೊತೆ ಎಷ್ಟನ್ನ ಗುಣಿಸ್ಬೇಕು ರೀ? 3600. 3600 ಯಾಕೆ ಗುಣಿಸ್ಬೇಕು? 1 hour is equal to 3600 seconds. ಸರಿನಾ? ಸೊ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ಆದ ನಂತರ 45 ಮಿನಿಟ್ಸ್ 45 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ರೀ? 60 ಸೆಕೆಂಡ್ ಹೌದಲ್ರಿ? ಸೊ 60ರಲ್ಲೇ ಮಲ್ಟಿಪ್ಲೈ ಮಾಡಬೇಕಾ? ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ ಏನು ಮಾಡ್ಬೇಕ್ರಿ ಇವಾಗ? ಅಡಿಷನ್ ಮಾಡ್ಬೇಕ್ರಿ. ಹಾಗಾದರೆ 3 × 3600 ಎಷ್ಟು ಬರುತ್ತಾ ಆನ್ಸರ? 3 × 3600ಕ್ಕೆ ಉತ್ತರ ಎಷ್ಟು? 10,800. ಸರಿನಾ? 10,800. 10,800. ನೆಕ್ಸ್ಟ್ ರೀ 45 × 60 ಎಷ್ಟು? 2,700. ಸರಿಯಾಗಿ ಗುಣಾಕಾರ ಮಾಡಿದ್ದೀರಿಲ್ರಿ? ಮಾಡಿದ್ದೀರಿ? ಮತ್ತು ತಪ್ಪಿದ್ರೆ ನಿಮ್ಮ ಮೇಲೆನಪ್ಪ. ಸೊ ಪ್ಲಸ್ ಮಾಡ್ಬೇಕು ಹೌದಿಲ್ರಿ? 0 0 8ಕ್ಕೆ 7 ಕೂಡಿಸಿದ್ರೆ ಎಷ್ಟು? 15 ರೀ. 1 0 2 1 ಅಡಿಷನ್ ಮಾಡಿರಿ. 3 1. ಆನ್ಸರ್ ಎಷ್ಟೇ? 13,500. 13,500 is a right answers. Note. ಬಿಡಿಸಿದ್ದೀರಿ? ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ಕ್ವಶನ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ರಿಮೂವ್ ಮಾಡ್ಬೋದಲ್ಲ? The square root of the square root of 4096. The square root of 4096 by means of factors. By means of factor. By means of factor. Option A
ಆಪ್ಷನ್ ಎ 33, ಆಪ್ಷನ್ ಬಿ 64, ಆಪ್ಷನ್ ಸಿ 96, ಆಪ್ಷನ್ ಡಿ 24. ಹಾಂ, 4096 ಇಸ್ ಅ ಸ್ಕ್ವೇರ್ ನಂಬರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. 4096 ಯಾವ ಸಂಖ್ಯೆ ವರ್ಗ ಸಂಖ್ಯೆ? ಬೈ ಮೀನ್ಸ್ ಆಫ್ ಫ್ಯಾಕ್ಟರ್ಸ್ ಅಂದರೆ ಅಪವರ್ತನ ಕ್ರಿಯೆಯಿಂದ ತೆಗೆಯಿರಿ ಅಂತ ಕೇಳಿದ್ದಾರೆ ಅವರು. ಅಪವರ್ತನ ಕ್ರಿಯೆಯಿಂದ ಅಂತ ಹೇಳಿದ್ದಾರೆ. ನಮ್ಗೆ ಅಷ್ಟು ಟೈಮ್ ಇರಂಗಿಲ್ಲ ರೀ. ಏನು ಮಾಡೋದಪ್ಪ ಅಂದ್ರೆ, ಸೊ 4096 ಕೊಟ್ಟಿದ್ದಾರೆ. ವರ್ಗ ಸಂಖ್ಯೆ ಅಂದ್ರೆ ಬಿಡಿ ಸ್ಥಾನ ಮತ್ತು ನಮ್ಗೇನು ಗೊತ್ತಿರ್ಬೇಕಂದ್ರೆ ರೇಂಜ್ ಗೊತ್ತಿರ್ಬೇಕ್ರಿ. ರೇಂಜ್ ನೋಡ್ರಿ, ರೇಂಜ್ ಅಂದ್ರೆ 30, 60, 90, 20 ರೇಂಜ್ ಗೊತ್ತಿರ್ಬೇಕ್ರಿ. 20 ವರ್ಗ ಸಂಖ್ಯೆ ಅಂದ್ರೆ ಎಷ್ಟು ರೀ? 400 ರೀ. 90 ವರ್ಗ ಸಂಖ್ಯೆ ಅಂದ್ರೆ ಎಷ್ಟು ರೀ? 8100 ರೀ. 60 ವರ್ಗ ಸಂಖ್ಯೆ ಅಂದ್ರೆ ಎಷ್ಟು ರೀ? 3600 ರೀ. ನೆಕ್ಸ್ಟ್ 30 ವರ್ಗ ಸಂಖ್ಯೆ ಅಂದ್ರೆ ಎಷ್ಟು ರೀ? 900. ಹೀಗೆ ರೇಂಜ್ ಗೊತ್ತಿರ್ಬೇಕು. ಮಾಲಿನ ಗೊತ್ತಿರ್ಲಿಲ್ಲ ನಡೆಯುತ್ತಾ? ಸೊ ರೇಂಜ್ ಗೊತ್ತಿರ್ತೈತಿ. ಇವಾಗ ಬಿಡಿ ಸಂಖ್ಯೆ ನೋಡ್ರಿ, ಲಾಸ್ಟ್ ಏನೈತ್ರಿ ಇಲ್ಲಿ? 6 ಐತಿ. ಯಾವ ಸಂಖ್ಯೆ ವರ್ಗ ಸ್ಥಾನದ ಬಿಡಿ ಸ್ಥಾನನ ಗುಣಾಕಾರ ಮಾಡಿದ್ರ 6 ಬರ್ತದೆ ನೋಡ್ರಿ. 3ರ ವರ್ಗ ಎಷ್ಟ್ರಿ? 9. ಬಿಡಿ ಸ್ಥಾನ ಎಷ್ಟು? 9. 4ರ ವರ್ಗ ಎಷ್ಟ್ರಿ? 16. ಬಿಡಿ ಸ್ಥಾನ ಎಷ್ಟು? 6. 6 ವರ್ಗ ಎಷ್ಟ್ರಿ? 36. ಬಿಡಿ ಸ್ಥಾನ ಎಷ್ಟು? 6. 4ರ ವರ್ಗ ಎಷ್ಟ್ರಿ? 16. ಬಿಡಿ ಸ್ಥಾನ ಏನು? 6. 4, 6, 4 ಬಿಡಿ ಸ್ಥಾನ 6 ಅದಾವ್ರಿ. ಇವಾಗ ಆಪ್ಷನ್ ಚೂಸ್ ಮಾಡೋದು. ಯಾವ್ದು ಚೂಸ್ ಮಾಡೋದು ಅಂದ್ರೆ ರೇಂಜ್ ಗೊತ್ತೈತಿ. 20 ಅಂದ್ರೆ 400 ಆಗೈತಿ, 90 ಅಂದ್ರೆ 8100 ಆಗೈತಿ, 60 ಅಂದ್ರೆ 3600 ಐತಿ. ಹಾಗಾದರೆ ನಾವು ಯಾವ್ದು ಚೂಸ್ ಮಾಡೋದಿಲ್ಲ? 60. ಸೊ 64. ನೀವು 64 ಗುಣಿಸು 64 ಮೇ ಬಿ ದಟ್ ವೇ ಅಂತ ತಗೋಬಹುದು. 64 ಇಂಟು 64 ಹೀಗಾರ ಮಾಡ್ಬೋದು. ಅಥವಾ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಕಂಡು ಹಿಡಿತೇನಪ್ಪ ಅಂದ್ರೆ ಒಂದು ಸ್ಟೆಪ್ನಾಗ ರೀ ಭಾಗಾಕಾರ ಕ್ರಮದಿಂದ ವರ್ಗಮೂಲ ತೆಗಿತು. ಭಾಗಾಕಾರ ಕ್ರಮದಿಂದ ವರ್ಗಮೂಲ ತೆಗಿದ್ರೆ 2 ಸಂಖ್ಯೆ ಬಿಟ್ಟು ಬರ್ತೀವಿ ರೀ. ನೋಡ್ರಿ, 1, 2 ಸರಿನಾ? 45 ರೀ. ನಿಯರೆಸ್ಟ್ ವರ್ಗ ಸಂಖ್ಯೆ ಯಾವ್ದ್ರಿ? ನಿಯರೆಸ್ಟ್ ವರ್ಗ ಸಂಖ್ಯೆ ಯಾವ್ದ್ರಿ? 36 ಹೋದಲ್ರಿ. 6 6 ನೋಡ್ರಿ, 6 ಅನ್ನೋ ಆಪ್ಷನ್ ಯಾವ್ದೈತಿ? ಒಂದೈತಲ್ರಿ. ಡೈರೆಕ್ಟಾಗಿ ಹಾಕ್ಬೋದಲ್ರಿ ಒಂದೇ ಸ್ಟೆಪ್ನಾಗ. ಸೊ ಈಗ ಮತ್ತೆ 6 6 ಇದ್ದಾಗ ನೆಕ್ಸ್ಟ್ ಸ್ಟೆಪ್ ಹೋಗೋದ್ರಿ. ಸೊ ಇವಾಗ 6 6 ಎಷ್ಟೈತ್ರಿ? 36 ಐತಿ. 40ರಾಗ 36 ತೆಗೆದ್ರೆ ಎಷ್ಟು ಉಳಿತಿ? ಇಲ್ಲಿ 4 ಉಳಿತಿ. ಭಾಗಾಕಾರ ಕ್ರಮದಿಂದ ತೆಗಿಯಾತೀವಿ ಅಂದ್ರೆ ಈ 6ನ್ನ ಇಲ್ಲಿ ಏನು ಮಾಡ್ತೀರಿ? ಆ್ಯಡಿಷನ್ ಮಾಡ್ತೀರಲ್ರಿ. 6 + 6 ಅಂದರೆ ಎಷ್ಟೈತಿ? 12. ಸೊ ಭಾಗಾಕಾರ ಒಳಗೆ ಒಂದು ಸಂಖ್ಯೆ ಇಳಿಸ್ತೀರಿ. ವರ್ಗಮೂಲ ತೆಗಿಬೇಕಾದ್ರೆ ಏನು ಮಾಡ್ತೀವಿ ಅಂದ್ರೆ 2 ಸಂಖ್ಯೆ ಕೆಳಗಿರ್ತಾವ್ರಿ. ದಟ್ ಈಸ್ 9 6 496. ಲಾಸ್ಟ್ 6 ಐತ್ರಿ. ಯಾವ ಸಂಖ್ಯೆ ವರ್ಗ ಸ್ಥಾನದ ಬಿಡಿ ಸ್ಥಾನದಾಗ 6 ಬರ್ತಲ್ಲ ಆ ಸಂಖ್ಯೆ ತಗೋಬೇಕ್ರಿ. ಇವಾಗ ನಿಮ್ಗೆ ಗೊತ್ತದ 4 ನಾನು ತೊಗೊಂಡ್ರೆ ಇಲ್ಲೇ 4 ಹಚ್ಚಿವಂದ್ರೆ ಇಲ್ಲೇ 4 ತೊಗೊಳೋದ್ರಿ. 4ರಲ್ಲಿ 120ಕ್ಕೆ 4ಕ್ಕೆ ಗುಣಿಸೋದ್ರಿ. 4 4 ಎಷ್ಟು? 16. 4 2 8. 8ಕ್ಕೆ 1 ಸೇರಿಸ್ರಿ 9. ನೆಕ್ಸ್ಟ್ 4 1 4 ಪೂರ್ಣವಾಗಿ ಬಾಕ್ ಹೋಯ್ತಾ? ಹಾಗಾದ್ರೆ ಎಷ್ಟರ ವರ್ಗ ಸಂಖ್ಯೆ ಆಯಿತು? 64. ಹೀಗೆ ಬಂತಂದ್ರೆ ಹೀಗೆ ಬಿಡಿಸೋದು. ಇಲ್ಲ ರೀ ನಾವು ಆಪ್ಷನ್ ಚೂಸ್ ಮಾಡಿ ಮಲ್ಟಿಪ್ಲೈ ಮಾಡ್ತಂದ್ರೆ ರೀ ಹೀಗೆ ಮಲ್ಟಿಪ್ಲೈ ಮಾಡಿ 64 ಇಂಟು 64 64 64 ಸಹ ಏನಾಗುತ್ತಾ? 4096. ಆಪ್ಷನ್ ಚೂಸ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ಗಿವನ್ ಕ್ವಶನ್ ಬಂತಂದ್ರೆ ನಾವು ತೊಗೊಂಡಿದ್ದ ಆಪ್ಷನ್ ಏನೈತಿ ಸರಿ ಐತೆ ಅನ್ನೋದು ಗೊತ್ತಾಗೈತ್ರಿ. ಹಾಗಾದ್ರೆ ಇವಾಗ ಏನೈತೆ ನಮ್ಮದು? ಆಪ್ಷನ್ ಬಿ. ಸೊ ಬಿಡಿಸಿದಾಗಿದೆ ರೀ. ಸೊ ನೆಕ್ಸ್ಟ್ ಕ್ವಶನ್. If 10, 20,
x and 40 are in a proportion then value of x will be then value of x will be option A 5, B 20, C 30, D 80. ಹಾಂ ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದ್ರಿ. ಸೊ ಇಫ್ 10, 20, x ಆ್ಯಂಡ್ 40 ಆರ್ ಇನ್ ಪ್ರಪೋರ್ಷನ್ 10, 20, x ಮತ್ತು 40 ಒಂದು ಅನುಪಾತದಲ್ಲಿವೆ. ಹಾಗಾದರೆ ಎಕ್ಸದ ಬೆಲೆ ಕಂಡುಹಿಡಿಯಿರಿ. ಒಂದು ಅನುಪಾತ ಅಂತ ಕೇಳಿದ್ದಾರೆ. ನೀವು ಸೀರಿಯಲ್ ನಂಬರ್ ಅಂತ 10, 20, 30, 40 ಅನ್ಬೇಡ್ರಿ. ಸಾರಿ ಯಾವ ಪ್ರಪೋರ್ಷನ್ಯಾಗ ಅದಾವ ಅಂದ್ರೆ ರೀ ನೋಡಿರಿ 10:20 ಪ್ರಪೋರ್ಷನ್ x ಇಂಟು 40. ಸೊ ದಿಸ್ ವೇ ಇಸ್ ಗಿವನ್. ಈ ರೀತಿ ಪ್ರಶ್ನೆ ಇದ್ದಂಗೆ ರೀ ಅಂದ್ರೆ ರೇಷನ್ ಪ್ರಪೋರ್ಷನ್ ಹೀಗೆ ಕೇಳೋ ಬದಲಾಗಿ ಈ ವೇದಾಗ ಕೇಳಿದ್ದಾರೆ. ಸೊ 10 ಎಷ್ಟಲೇ 20 ರೀ 10 2 20 2 ಹೌದಲ್ರಿ. ಹಾಗಾದ್ರೆ 20ನ ಅರ್ಧ ಮಾಡಿದಾಗ 10 ಬಂದೈತ್ರಿ. 20ರ ಅರ್ಧ 10 ರೀ. ಹಾಗಾದ್ರೆ 40ರ ಅರ್ಧ ಎಷ್ಟು ರೀ 20 ರೀ. 22 40 ರೀ. ಹೀಗೆ ನೋಡಿದ ತಕ್ಷಣ ಮಾಡ್ಬೋದು ರೀ ನಾವು ರೇಷನ್ ಪ್ರಪೋರ್ಷನ್. ನಮಗೀಗ ಗೊತ್ತಾಗ್ಲಿಲ್ಲ ರೀ ಇದು 10 2 ಗೊತ್ತಾಗಲಿಲ್ಲ ಅಥವಾ ಇದು 20ರ ಅರ್ಧ ಅನ್ನೋದು ಗೊತ್ತಾಗಲಿಲ್ಲ. ಆವಾಗ ಏನು ಮಾಡೋದ್ರಿ ಮಧ್ಯದ 2 ಕೊನೆ 2 ಮಲ್ಟಿಪ್ಲೈ ಮಾಡೋದ್ರಿ. ಸೊ ಇವಾಗ ನೋಡ್ರಿ 20 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 10 ಇಂಟು 40 ಹೀಗೆ ಬರೀರಿ ನಮ್ಗೆ ಗೊತ್ತಾಗಲಿಲ್ಲ ಅಂದಾಗ. ಸೊ ಇವಾಗ ಎಕ್ಸ್ ಬೇಕಾ ಇಂಟು 20ಯನ್ನು ಆ ಕಡೆ ಕರ್ಕೊಂಡು ಹೋಗ್ರಿ. ಇಂಟು 20 ಆ ಕಡೆ ಕರ್ಕೊಂಡು ಹೋದ್ರೆ ಏನಾಗುತ್ತಾ ಡಿವೈಡೆಡ್ ಬೈ ಆಗುತ್ತಾ ಬೈ. ಸೊ ಇವಾಗ ಕ್ಯಾನ್ಸಲ್ ಮಾಡೋಣ್ರಿ. ಎಷ್ಟಲೇ ಹೋಗಿಸ್ತೀರಿ 21 ರೀ 22 10 2 ಎಷ್ಟು ರೀ 20. ಹಾಗಾದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ 20. ನೋಡಿದ ತಕ್ಷಣ ಗೊತ್ತಾಗ ಹಾಗೆ ಬರೀರಿ. ಗೊತ್ತಾಗದೇ ಇದ್ದಾಗ ಈ ವೇದಾಗ ಬಿಡಿಸ್ರಿ ನೀವು ಮೊದಲು 2 ಹಾಗೂ ಕೊನೆ 2 ಅನುಪಾತ ಫೈಂಡ್ ಔಟ್ ಮಾಡಿ. ಎಷ್ಟು ಪ್ರಾಬ್ಲಮ್ ಆದವು ರೀ ಇವಾಗ 8 ಆದವ. ಫಾಸ್ಟಾಗಿ ಬಿಡಿಸ್ರಿ. ಇನ್ನೆರಡು ಬಿಡಿಸೋಣ 10 ಆಗಲಿ. ಬಿಡಿಸಿದ್ದೀರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರಿಬೋದಾ ಬರಿಲ್ರಿ. ಸೊ ಟೇಕ್ ಡೌನ್ a speed of kilometer per hour is equal to speed of 1 kilometer per hour is equal to speed of 1 kilometer per hour is equal to. ಸೊ 1 ಕಿಲೋಮೀಟರ್ ಪರ್ ಅವರ್ ಈ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 60 by 1000 ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ಬಿ 3600 divided by 1000 meter per second. C 1000 divided by 3600 meter per second. D 1000 divided by 60 meter per second. ಹಾಂ ನೋಡಿದ ತಕ್ಷಣ ಹೇಳ್ಬೋದ್ರಿ 1 ಕಿಲೋಮೀಟರ್ ಪ್ರತಿ ಗಂಟೆಯನ್ನು ಮೀಟರ್ ಪರ್ ಸೆಕೆಂಡಿನಲ್ಲಿ ಪರಿವರ್ತಿಸುವಂತೆ ಕೊಟ್ಟಂಗ್ರಿ ಅವರು. ಸರಿನಾ? ಪ್ರಶ್ನೆ ಬರೆದಿದ್ದೀರಿ ಬಿಡಿಸಿದ್ದೀರಿ ನೋಡಿದ್ರೆ ಗೊತ್ತಾಗತ್ತೆ. ಬಿಡಿಸೋ ಅವಶ್ಯಕತೆ ಏನಿಲ್ಲ ಹೌದಲ್ರಿ. ಸೊ ಇವಾಗ ನೋಡ್ರಿ ನಮ್ಗೇನು ಕೊಟ್ಟಿದಾರಪ್ಪ ಅಂದ್ರೆ 1 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಕೊಟ್ಟಿದ್ದಾರೆ ಅವರು. 1 ಕಿಲೋಮೀಟರ್ ಮೀಟರ್ ಪರ್ ಸೆಕೆಂಡ್ನಾಗ ಪರಿವರ್ತನೆ ಮಾಡಂದಾರೆ. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಸ್ ರೀ
1000 ಸರಿನಾ 1 ಕಿಲೋಮೀಟರ್ಗೆ ಎಷ್ಟು ಮೀಟ್ರ್ ರೀ 1000 1 ಅವರ್ ರೀ ಎಷ್ಟು ಸೆಕೆಂಡ್ಸ್ ರೀ 3600 ಇಲ್ಲ ಆಪ್ಷನ್ ಯಾವ್ದು ಕಾಣಿಸ್ತದ ನಮ್ಗೆ ಸಿ ಸರಿನಾ ಮತ್ತೆ ಇದನ್ನು ಶಾರ್ಟ್ಕಟ್ ಫಾರ್ಮ್ ಆಗು ಬರ್ದಿರ್ತಾರೆ ಶಾರ್ಟ್ಕಟ್ ಫಾರ್ಮ್ ಅಂದ್ರೆ ಏನ್ರಿ ಕ್ಯಾನ್ಸಲೇಷನ್ ಮಾಡ್ತಿರಲ್ರಿ 0000 2 ಇಲ್ಲೇ 2 18 1 ಕಿಲೋಮೀಟರ್ ಪ್ರತಿ ಗಂಟೆಯನ್ನು ಮೀಟರ್ ಪರ್ ಸೆಕೆಂಡ್ನಾಗ ಬರೆಯಿರಿ ಅಂದಾಗ ಆಪ್ಷನ್ ಮೇ ಬಿ ಅರೈಸ್ 1000/3600 ಆರ್ 5/18 ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಹೀಗೂ ಬರ್ಬೋದ್ರಿ ಸೊ ಈಗ ಆಪ್ಷನ್ ಇದೆ ಅದ ರೀ ಇದು ರೈಟ್ ರೀ ಹೀಗೆ ಬಂತಂದ್ರೆ ಏನಾರಿ ಈ 2 ಕ್ಯಾನ್ಸಲ್ ರೀ 2 5 ರೀ 2 18 ಸರಿನಾ ಬಿಡಿಸ್ಕೊಂಡಿದ್ದಾಯ್ತಾ ಬಿಡಿಸಿದಾಗೈತೆ ನೆಕ್ಸ್ಟ್ ಒಂದು ಬಿಡಿಸೋಣ್ರಿ ನೆಕ್ಸ್ಟ್ ಅಂಡ್ ಟುಡೇಸ್ ಲಾಸ್ಟ್ ಕ್ವಶನ್ the cost of 18 bananas at the rate of Rs 4 per dozen will be 6 ಆಪ್ಷನ್ ಬರೆಯೋದು ಬೇಡ ಅಷ್ಟು ಫಾಸ್ಟ್ ನೋಡ್ರಿ ದ ಕಾಸ್ಟ್ ಆಫ್ 18 ಬನಾನಾಸ್ ಅಟ್ ದ ರೇಟ್ ಆಫ್ Rs 4 per dozen ವಿಲ್ ಬಿ 18 ಬಾಳೆಹಣ್ಣಿನ ಬೆಲೆ ಬೇಕ್ರಿ 18 ಬಾಳೆಹಣ್ಣಿನ ಬೆಲೆ ಬೇಕು 1 ಡಜನ್ಗೆ ಎಷ್ಟು ರೂಪಾಯಿ ರೀ 4 ರೂಪಾಯಿ 1 ಡಜನ್ಗೆ 4 ರೂಪಾಯಿ ಆಗೈತಿ ಹಾಗಾದ್ರೆ 18 ಬಾಳೆಹಣ್ಣಿಗೆ ಎಷ್ಟು ಅಂತ ಕೇಳಿದಾರೆ 18 ಬಾಳೆಹಣ್ಣು ಅಂದ್ರೆ ಎಷ್ಟು ಡಜನ್ ಬಾಳೆಹಣ್ಣು ಅದು ರೀ ಅಲ್ಲಿ 1.5 ಡಜನ್ ಹೌದಲ್ರಿ 1 ಡಜನ್ಗೆ 4 ರೂಪಾಯಿ ರೀ ಅರ್ಧ ಡಜನ್ಗೆ ಎಷ್ಟು ರೀ 2 ರೂಪಾಯಿ 4 + 2 ಅಂದ್ರೆ ಎಷ್ಟು ಐತ್ರಿ 6 ರೂಪಾಯಿ ರೀ ಸೊ ಫಸ್ಟ್ ನಿಮಗೆ ಗೊತ್ತಿರಬೇಕಾಗಿದೆ ಏನಪ್ಪ ಅಂದ್ರೆ 1 ಡಜನ್ ಅಂದರೆ ಎಷ್ಟು ಬಾಳೆಹಣ್ಣ 1 ಡಜನ್ ಅಂದರೆ ಎಷ್ಟು ರೀ 12 ರೀ ಹಾಗಾದ್ರೆ ನಮ್ಗೆ 18 ಬನಾನಾಸ್ ಅಂದಾರ್ರಿ ಅವ್ರಿ 12 ಬಾಳೆಹಣ್ಣಿನ ಬೆಲೆ 4 ರೂಪಾಯಿಗಳು ಸರಿನಾ 12 ಬಾಳೆಹಣ್ಣಿನ ಬೆಲೆ 4 ರೂಪಾಯಿ ಆದಾಗ 18 ಬಾಳೆಹಣ್ಣಿನ ಬೆಲೆ ಎಷ್ಟು ಸರಿನಾ ಸೊ ಇವಾಗ ಓರೆ ಗುಣಾಕಾರ ಡಿವಿಷನ್ 18 × 4 ಡಿವೈಡೆಡ್ ಬೈ 12 ಎಷ್ಟರಲ್ಲೇ ಬಾಕ್ಸನ್ರಿ 4 4 ಒಂದ್ಲೇ ರೀ 4 3 ರೀ 3 ಒಂದ್ಲೇ ರೀ 3 6 6 × 1 ಹಾಗಾದ್ರೆ 18 ಬಾಳೆಹಣ್ಣಿನ ಬೆಲೆ ಎಷ್ಟು ರೂಪಾಯಿ ಆಯಿತು 6 ರೂಪಾಯಿಗಳು ನೋಡ್ರಿ ಇವತ್ತಿಗೆ 10 ಕ್ವಶನ್ ಮುಗಿದು ರೀ ನಾಳೆ 5 ಮ್ಯಾಥ್ಸ್ ವಿತ್ 5 ರೀಸನಿಂಗ್ ಸರಿ ರೀ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ ನಮಸ್ಕಾರ ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದಿದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ
55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.